ನಟ ಕ್ರಿಕೆಟಿಗ ಧ್ರುವ ಶರ್ಮಾ ಸ್ಯಾಂಡಲ್ವುಡ್ ಕಟ್ಟ ಅಭಿಮಾನಿಗಳಿಗೆ ಚಿರಪರಿಚಿತ. ವಿಶೇಷವಾಗಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಫಾಲೋವರ್ಗಳಿಗೆ ಧ್ರುವ ಶರ್ಮಾ ಅವರ ಪರಿಚಯ ಇದ್ದೇ ಇರುತ್ತೆ. ಕಾರಣ ಸಿಸಿಎಲ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಪರವಾಗಿ ಆತ ತೋರಿದ ಅದ್ಭುತ ಆಟಗಾರಿಕೆ. ಧ್ರುವ ಶರ್ಮಾ ಕರ್ನಾಟಕ ಬುಲ್ಡೋಸರ್ಸ್ನ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ರು. ಹುಟ್ಟಿನಿಂದಲೇ ಕಿವಿ ಕೇಳದಿದ್ರು, ಮಾತು ಬರದಿದ್ರು, ಸಾಧನೆಗೆ ಮಿತಿ ಇಲ್ಲ ಅಂತ ತೋರಿಸಿಕೊಟ್ಟ ಧ್ರುವ ಸ್ನೇಹಾಂಜಲಿ, ನೀನಂದ್ರೆ ಇಷ್ಟ ಕಣೋ, ತಿಪ್ಪಾಜಿ ಸರ್ಕಲ್ ಇತ್ಯಾದಿ ಚಿತ್ರಗಳಲ್ಲಿ ನಟಿಸಿದ್ರು. ಬಿಸ್ನೆಸ್ ಮ್ಯಾನ್ ಮತ್ತು ನಟ ಸುರೇಶ್ ಶರ್ಮಾ ಅವರ ಮಗನಾದ ಧ್ರುವ ಇಂದು ಮುಂಜಾನೆ ಹೃದಯಾಘಾತ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಆಸ್ಪತ್ರೆಯಲ್ಲಿ ನಿಧನಗೊಂಡಿದ್ದಾರೆ. ಧ್ರುವ ಶರ್ಮಾ ಕನ್ನಡ ಚಿತ್ರರಂಗದವರಿಗೆ ಮಾತ್ರವಲ್ಲದೆ ತಮ್ಮ ಕ್ರಿಕೆಟ್ ಆಟದ ಮೂಲಕ ಇತರ ಚಿತ್ರರಂಗದವರಿಗೂ ಅತಿ ಪ್ರಿಯರಾಗಿದ್ರು. ಅವರ ಮರಣದ ಈ ದಿನ ದೇಶಾದ್ಯಂತ ಎಷ್ಟೆಷ್ಟೋ ಜನರಿಗೆ ದುಃಖ ನೀಡಿದೆ. ದೇಶದ ಮೂಲೆ ಮೂಲೆಗಳಿಂದ ದೊಡ್ಡ ದೊಡ್ಡವರು ಈತನ ಮರಣದ ಬಗ್ಗೆ ಸಂತಾಪ ಸೂಚಿಸುತ್ತಿದ್ದಾರೆ. ಕೆಲವರ ಪ್ರಕಾರ 2 ದಿನ ಹಿಂದೆ ಧ್ರುವ ವಿಷ ಕುಡಿದು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರಂತೆ. ಕಾರಣ ಕೌಟುಂಬಿಕ ಕಲಹ ಮತ್ತು ಬಿಸ್ನೆಸ್ ನಲ್ಲಿ ಲಾಸ್. ತಮ್ಮ ಅಂಗವೈಕಲ್ಯವನ್ನೇ ಮೆಟ್ಟಿ ನಿಂತು ಗೆಲುವು ಸಾಧಿಸಿದ ಧ್ರುವ ಆತ್ಮಹತ್ಯೆ ಮಾಡಲು ಸಾಧ್ಯನಾ? ಧ್ರುವ ಶರ್ಮಾರವರ ಆತ್ಮಕ್ಕೆ ಶಾಂತಿ ಮತ್ತು ಕುಟುಂಬಕ್ಕೆ ಧೈರ್ಯ ಸಿಗಲಿ ಅನ್ನೋದು ಸ್ಯಾಂಡಲ್ವುಡ್ ಸೆಂಟ್ರಲ್ ತಂಡದ ಹಾರೈಕೆ.